ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 1,20,000 ಮತದಾರರು ಇರುವಂತಹ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀರಿ? ಈಗ ಅದರಿಂದ ಅಲ್ಲ, ಒಂದೇ ನಿಮಿಷ, ಪ್ರಶ್ನೆ ಬೇರೆ, ಚರ್ಚೆ ಬೇರೆ. ಇದು ಹೇಳಿದ್ರಿ ಒಂದೇ ನಿಮಿಷ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲಾನ್ ಯಾರು ಮಾಡ್ತಾರೆ ಸರ್? ಜಮೀರ್ ಭಾಯ್ ಸರ್, ಅಲ್ಲ, ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು, ಹಂಗೇನು ಇದು ಮಾಡೋರಲ್ಲ. ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ, ಅದನ್ನ ಸರಿಪಡಿಸಿ. ಆಮೇಲೆ ನಮ್ಗೇನು 5 ಕೋಟಿ ಕೊಟ್ರಿ ನನಗಂತೂ ಗೊತ್ತಿಲ್ಲ. ಮತ್ತೆ ನೀವು ಯಾರ್ಯಾರ್ದವ್ರ ಲೆಟರ್ ಮೇಲೆ ಕೊಟ್ರೆ, ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕನ್ನೋದು ನಮ್ಗೆ ಗೊತ್ತಿರ್ತದೆ. ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ. ಇದು ಆಗಬಾರ್ದು ಸರ್. ಹೇಳ್ದಂಗೆ 5 ಕೋಟಿ ಆಗೋದಿಲ್ಲ. ಯಾರೋ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಜಾಸ್ತಿ ಕೊಡ್ತಾರೆ. ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ. ಎತ್ತಲ್ ಸರ್, ಪತ್ರ ಕೊಟ್ಟಿದ್ದೀನಿ, ಪತ್ರನೂ ಇದುವರೆಗೂ ಕೊಟ್ಟಿಲ್ಲ. ಈಗ ಆಯ್ತು, ಎಲ್ಲ ಒಂದೆರಡು ಸಂತೋಷ, ಖುಷಿ ಬಂತು. ತಾವೇ ಮುಖ್ಯಮಂತ್ರಿ ಅವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಏನೋ ಎತ್ತಲ್ 10 ಕೋಟಿ ಈಗ ಕ್ವಶನ್ ಅವರಲ್ಲ 10 ಕೋಟಿ ರೂಪಾಯಿ ಕೊಡ್ತೀನಿ ಬಿಜೆಪಿ ಅವರಿಗೆ. ಅವ್ರ ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂತಾರೆ. ಅವರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಹೇಳಿದೀರಿ ಸರ್, ನಾನು ಒಂದು ಪತ್ರ ಕೊಟ್ಟಿಲ್ಲ, ನಾನು ಅನುದಾನ ಬೇಕಂತ ಕೇಳಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿ ಪ್ರಶ್ನೆಗೆ ಉತ್ತರ ಕೊಡಿ. ಕೊಟ್ಟಿಲ್ಲ. ಜಾಸ್ತಿ ಇದ್ರೆ 10 ಕೋಟಿ ಕೊಡಿ ಅಂತ ಕೇಳ್ಕೊಳ್ಳಿ, ಕೊಡ್ತೀನಿ ನಾನು. ಮಂತ್ರಿ ಅವರೇ, ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ.